ಹುಬ್ಬಳ್ಳಿಯಲ್ಲಿ ಭಯಾನಕ ಮರ್ಡರ್ಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯ ಹತ್ಯೆಯಾಗಿದೆ. ಧಾರವಾಡದ ಹಾಶ್ಮಿ ನಗರದಲ್ಲಿ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಬಹಳ ಭೀಕರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಹತ್ಯೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯ ಹತ್ಯೆಯಾಗಿದೆ. ಧಾರವಾಡದ ಹಾಶ್ಮಿ ನಗರದಲ್ಲಿ ಫೈರೋಜ್ ಪಠಾಣ್ ಎಂಬಾತನನ್ನ ಹತ್ಯೆ ಮಾಡಲಾಗಿದೆ. ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಫೈರೋಜ್ ಪಠಾಣ್ NSUI ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ. ಸ್ಥಳಕ್ಕೆ ಧಾರವಾಡ ಪೊಲೀಸರು ದೌಡಾಯಿಸಿದ್ದಾರೆ. ಹಂತಕರ ಪತ್ತೆಗೆ ಬಲೆ ಬೀಸಿದ್ದಾರೆ. ಇಡೀ ಹುಬ್ಬಳ್ಳಿ ಧಾರವಾಡ ಜನತೆ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಕಾಂಗ್ರೆಸ್ ಯುವ ಮುಖಂಡನ ಬರ್ಬರ ಹತ್ಯೆ ಮಾಡಿರುವಂಥದ್ದು. CCTV ಫುಟೇಜಸ್ಸನ್ನು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಫಸ್ಟು ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ. ಸುಮಾರು ಹೊತ್ತು ಫೈರೋಜ್ ಪಠಾಣ್ ಜೊತೆಗೆ ಕೂತ್ಕೊಂಡೇ ಮಾತನಾಡ್ತಾನೆ. ಅದಾದ ಮೇಲೆ ಗೇಟ್ ಹತ್ರ ಫೈರೋಜ್ ಅವರು ಬರ್ತಾರೆ. ಆ ವ್ಯಕ್ತಿಯೂ ಸಹ ಗೇಟ್ ಹತ್ರ ಬರ್ತಾನೆ. ನೋಡ್ತಾ ಇದ್ದಂತೆಯೇ ತನ್ನ ಜೇಬಲ್ಲಿದ್ದಂಥ ಚಾಕುವನ್ನು ತೆಗೆದುಕೊಂಡು ಫೈರೋಜ್ ಅವರ ಹೊಟ್ಟೆಗೆ ಇರಿತಾನೆ. ಆ ಸಂದರ್ಭದಲ್ಲಿ ಫೈರೋಜ್ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಮನೆಯ ಒಳಗಡೆ ಓಡಿ ಹೋಗ್ತಾರೆ. ಬಿಡದ ಹಂತಕ ಆತನನ್ನು ಹಿಂಬಾಲಿಸಿಕೊಂಡೇ ಓಡಿ ಹೋಗ್ತಾನೆ. ಆತನ ಹಿಂದೆ ಮತ್ತಿಬ್ಬರು ಹುಡುಗರು ಸಹ ಸಪೋರ್ಟ್ಗೋಸ್ಕರ, ಹಂತಕನ ಸಪೋರ್ಟ್ಗೋಸ್ಕರ ಮತ್ತಿಬ್ಬರು ಹುಡುಗರು ಬಂದಿರ್ತಾರೆ. ಅವ್ರ ಹಿಂದೆ ಇನ್ನೊಬ್ಬ ಹುಡುಗ ಸಹ ಓಡಿ ಬರ್ತಾನೆ. ಮೂರೂ ಜನರು ಸಹ ಗೇಟನ್ನು ಓಪನ್ ಮಾಡಿಕೊಂಡು ಮನೆಯ ಒಳಗಡೆ ಹೋಗ್ತಾರೆ. ಒಂದಷ್ಟು ಕ್ಷಣಗಳಲ್ಲಿ ಅಲ್ಲಿ ಫೈರೋಜ್ ಅವರ ಭೀಕರ ಹತ್ಯೆ ನಡೆದು ಹೋಗುತ್ತೆ. ಕೊಲೆ ಮಾಡಿದಂತಹ ಆಗಂತಕರು ಮನೆಯಿಂದ ಹೊರಗಡೆ ಓಡಿ ಬರ್ತಾರೆ. ಅಷ್ಟೊತ್ತಿಗಾಗಲೇ ಮನೆಯಲ್ಲಿ ಚೀರಾಟ, ಕಿರುಚಾಟದ ಶಬ್ದ ಕೇಳಿಬರಲಿಕ್ಕೆ ಶುರುವಾಗುತ್ತೆ. ನೆರೆಹೊರೆಯವರೆಲ್ಲರೂ ಸಹ ಬಂದು ಕಾಂಪೌಂಡ್ ಹತ್ರ ನಿಂತ್ಕೋತಾರೆ. ಆ ಜನರು ಅಲ್ಲಿ ನೋಡ್ತಾ ಇದ್ದ ಹಾಗೆಯೇ ಆಗಂತಕರು ಮನೆಯಿಂದ ಹೊರಗಡೆ ಓಡಿ ಹೋಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತಾವು ಗಮನಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಹಂತಕರು ಯಾರು ಅಂತ ಗೊತ್ತಾಗ್ತಾ ಇದೆಯಾ ಮತ್ತು ಯಾವ ಕಾರಣಕ್ಕೋಸ್ಕರ ಈ ಹತ್ಯೆ ನಡೆದಿದೆಯಂತೆ ಡೀಟೇಲ್ಸ್ ಕೊಡೋದಾದ್ರೆ? ಪ್ರಮುಖವಾಗಿ ಇದೊಂದು ಈ ಹಳೆಯ ರಾಜಕೀಯ ವೈಷಮ್ಯಕ್ಕಾಗಿ ನಡೆದಂತ ಈ ಒಂದು ಹತ್ಯೆಯಾಗಿದೆ. ಮತ್ತೆ ಈ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ಕೂಡ ಬೇರೆ ಬೇರೆ ರೀತಿಯಾದಂತ ಆಂಗಲ್ಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಾದಂತ ಒಂದು ಮೇಲೆ ಅವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದು, ಅವರು CCTV ಫುಟೇಜ್ ಸೇರಿದಂತೆ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಎಲ್ಲವುಗಳ ನಡುವೆ ಕೂಡ ಹತ್ಯೆ ಆದಂತಹ ಸಮೀರ್ನನ್ನ ಕೆಲವೊಂದಷ್ಟು ಮೊಬೈಲ್ ಕಾಲ್ ಡೀಟೇಲ್ಸ್ ಎಲ್ಲವುಗಳನ್ನು ಸಹಿತ ವಶಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರು ಆ ಒಂದು ಆರೋಪಿಗಳ ಬಂಧನಕ್ಕೆ ಜಾಲವನ್ನು ಬೀಸಿದ್ದು, ಈ ಒಂದು ಹತ್ಯೆಗೆ CCTV ಫುಟೇಜ್ ಸಹಿತ ಪ್ರಮುಖವಾದಂತಹ ಸಾಕ್ಷಿಯಾಗಿ ಲಭ್ಯವಾಗಿದ್ದು, ಎಲ್ಲವುಗಳನ್ನು ಮುಂದಿಟ್ಟುಕೊಂಡಿರುವಂತಹ ಪೊಲೀಸರು ಸದ್ಯ ತನಿಖೆಯನ್ನು ಕೈಗೊಂಡಿದ್ದು, 4 ಅಧಿಕಾರಿಗಳ ನೇತೃತ್ವದಲ್ಲಿ ಕಮಿಷನರ್ ಅವರು ಈ ಒಂದು ತನಿಖೆಗಾಗಿ ಬಂಧನಕ್ಕಾಗಿ ತಂಡವನ್ನು ರಚನೆ ಮಾಡಿದ್ದಾರೆ. ಶಿವಶಂಕರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.